ಬೆಳಿಗ್ಗೆ ಬೆಂಗಳೂರಿನಿಂದ ಹೊರಟ್ರೆ ರೈಡರ್ಗಳು ಫ್ರೆಶ್, ಬೈಕ್ಗಳು ಫ್ರೆಶ್. ಅದಕ್ಕೆ ಸ್ಪೀಡ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ನೆಲಮಂಗಲದಲ್ಲಿ ಒಂದು ಬ್ರೇಕ್ ಡೌನ್ ಬಿಟ್ಟರೆ ತುಮಕೂರು ದಾಟಿದ ನಂತರ ಒಂದು ಪಂಕ್ಚರ್. ಆದರೂ ಅಂದುಕೊಂಡ ಸಮಯಕ್ಕೆ ಅಂದುಕೊಂಡಷ್ಟು ದೂರ ಸಾಗಿದ್ವಿ. ಬರೀ ನಮ್ಮದೊಂದೇ ಅಲ್ಲ, ತಮಿಳುನಾಡಿನ ಚೆನ್ನೈ, ಮಧುರೈ, ಕೇರಳದ ಹಲವು ಕಡೆಗಳಿಂದ ರೈಡರ್ ಮೇನಿಯಾಕ್ಕೆ ಹೊರಟ ಬುಲೆಟ್ ಪ್ರೇಮಿಗಳು ದಾರಿಲಿ ಸಿಕ್ಕರು. ಇದು ರೈಡಿಂಗ್ ಕಲ್ಚರ್ ಅಲ್ಲ. ಬೇರೆ ಬೈಕ್ಗಳನ್ನ ಹೀಗೆ ಓಡಿಸಬಹುದೇನೋ, ಬುಲೆಟ್ನ ಅಲ್ಲ. ಈ ರಾಯಲ್ ಬೈಕ್ನ ಹೇಗೆ ಓಡಿಸಬೇಕು ಅನ್ನೋದನ್ನ ನಮ್ಮ ಹುಡುಗರನ್ನ ನೋಡಿ ಕಲಿತುಕೊಳ್ಳಬೇಕು. ಬುಲೆಟ್ನ ಹೆಂಗೆ ನೋಡ್ಕೊಳ್ಳಬೇಕು ಅನ್ನೋದನ್ನು ಕೂಡ ಕೆಲವೊಮ್ಮೆ ಅದು ಹೆಂಡತಿಗೆ ಸಿಟ್ಟು ತರಿಸುತ್ತೆ. ಅದು ಯಾವಾಗಲೂ ಇರುತ್ತೆ ಮನೆಯಲ್ಲಿ, ಅದು ಸಹಜ. ಇವಾಗ ನಾವು ಬೈಕ್ ವಾಶ್ ಮಾಡ್ತಾ ಇರ್ಬೇಕಾದ್ರೆ ಜಾಸ್ತಿ ಪಾಲಿಶ್ ಹಾಕ್ತೀವಿ. ಆಮೇಲೆ ಒಂದೊಂದ್ಸತಿ ಅವ್ರು ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಮನ್ನೇ ಕ್ವಶನ್ ಮಾಡ್ತಾರೆ. ನಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿಲ್ಲ, ನೀವು ಹಾಸ್ಪಿಟಲ್ ವರ್ಕ್ ಮಾಡ್ತೀರಾ, ನಮ್ಮನ್ನ ನೋಡ್ಕೊಳೋದಿಲ್ಲ ಅಂತ ಆ ಥರ ಕನ್ಸರ್ನ್ಸ್ ಇರುತ್ತೆ. ಸೊ ಯಾವಾಗಲೂ ಅದು ನಮ್ಮ ಥರ ಸೆಕೆಂಡ್ ಹೆಂಡ್ತಿ ಥರ ಹೇಳೋಕೆ ಹೋದರೆ ಇದು ಹೆಂಡ್ತಿ ಇಲ್ಲ, ತುಂಬ ಚೆನ್ನಾಗಿ ನೋಡ್ಕೋತಾರೆ ಅದನ್ನ. ಆ್ಯಕ್ಚುಲಿ ಅವಾಗ ವಾಶ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೋತಾರೆ. ಅವ್ರಿಗೆ ಬುಲೆಟ್ಸ್ ಅಂದರೆ ತುಂಬ ಇಷ್ಟ. ರೈಡಿಂಗ್ ಬುಲೆಟಲ್ಲಿ ರೈಡ್ ಹೋಗೋದು ಅದೆಲ್ಲ ತುಂಬ ಇಷ್ಟ. ಅದಕ್ಕೆ ನಮ್ಮ ಕ್ಲಬ್ನಲ್ಲಿ ಕೆಲ ರೈಡರ್ಗಳ ಪತ್ನಿಯರು ತಮ್ಮ ಗಂಡನ ಬುಲೆಟ್ನ ಸವತಿಯಂತೆ ನೋಡ್ತಾರೆ. ಅದರ ಮೇಲೆ ತಮ್ಮ ಗಂಡ ಇಟ್ಕೊಂಡಿರೋ ಪ್ರೀತಿಯ ಬಗ್ಗೆ ಹುಸಿಮುನಿಸು ತೋರಿಸ್ತಾರೆ. ಇದೆಲ್ಲ ಬೈಕರ್ಗಳ ಬದುಕಿನಲ್ಲಿ ಇದ್ದದ್ದೇ. ಅಂತೂ ಇಂತೂ ಬ್ರೇಕ್ಫಾಸ್ಟ್ ಟೈಮ್ಗೆ ಸರಿಯಾಗಿ ಚಿತ್ರದುರ್ಗದಲ್ಲಿದ್ವಿ. ಯಮ ಹಸಿವು. 3/4 ಗಂಟೆಯ ಈ ಬ್ರೇಕ್ನಲ್ಲಿ ಉದರಾಗ್ನಿ ಶಾಂತವಾಯಿತು. ನಂತರ ದಾವಣಗೆರೆ ದಾಟೋ ತನಕ ನಾನ್ ಸ್ಟಾಪ್ ಪ್ರಯಾಣ. ಸ್ಟಾಪ್ ಆಗಿದ್ದು ಕೂಡ ಒಂದು ಪಂಕ್ಚರ್ನಿಂದಾಗಿ. ಬೆಂಗಳೂರಿನಿಂದ ಹೆಚ್ಚು ಕಡಿಮೆ 350 ಕಿಲೋಮೀಟರ್ ದೂರ ಬಂದಿದ್ದೀವಿ. ಈ ರೈಡ್ನ 2ನೇ ಪಂಕ್ಚರ್ ಆಗಿದೆ. ರ್ಯಾಗ್ಸ್ ನಮ್ಮ ಈ ರೈಡ್ನ ಸ್ವೀಪ್ ಏನು ಮಾಡ್ತಾ ಇದ್ದ ಆತನ ಬೈಕ್ ಪಂಕ್ಚರ್ ಆಗಿದೆ. ಸುಮಾರು 20 ಕಿಲೋಮೀಟರ್ ಹಿಂದ್ಗಡೆ ಆ ಪಂಕ್ಚರ್ನವರು ಫಿಕ್ಸ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. 350 ಕಿಲೋಮೀಟರ್ ದಾಟೋದ್ರಲ್ಲಿ 2 ಸಲ ಪಂಕ್ಚರ್ ಆಗುವಂಥದ್ದು, ಅದು ಹೆಚ್ಚು ಕಡಿಮೆ 50 ಬೈಕ್ಗಳಿದ್ದಾಗ ನಿಜಕ್ಕೂ ದೊಡ್ಡ ವಿಷಯ ಏನಲ್ಲ. ಒಳ್ಳೆ ಸ್ಪೀಡ್ನಲ್ಲಿ ಆನ್ ಶೆಡ್ಯೂಲ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ಪೀಡ್ ಅಂತ ಅನ್ನಿಸ್ತಾ ಇದೆ. ಈಗ ಬಂದಿರುವಂಥ ವೇಗವನ್ನು ನೋಡಿದ್ರೆ ಬಹುಶಃ ರಾತ್ರಿಯ ಊಟವನ್ನು ನಾವು ನೆಮ್ಮದಿಯಾಗಿ ಗೋವಾದಲ್ಲಿ ಕೂತ್ಕೊಂಡೇ ಮಾಡ್ತೀವಿ ಅಂತ ಅನ್ನಿಸ್ತಾ ಇದೆ. ಬೆಂಗಳೂರಿನಿಂದ 350 ಕಿಲೋಮೀಟರ್ ಸಾಗುವಷ್ಟರಲ್ಲಿ 2 ಪಂಕ್ಚರ್, 1 ಬ್ರೇಕ್ ಡೌನ್. ಅದು ಇಂಥ ನುಣುಪಾದ ಹೈವೇಲಿ. ಹುಬ್ಬಳ್ಳಿ ನಂತರ ಶುರುವಾಗೋ ಕೆಟ್ಟ ರಸ್ತೆಯಲ್ಲಿ ಅದೇನು ಕಾದಿದೆಯೋ ಅನ್ನೋ ದುಗುಡ ಎಲ್ಲರಿಗೂ. ಹಿಂಗಾಗ್ತಾ ಹೋದ್ರೆ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ. Let them just check out for us on the highway. Okay. Thank you. ಗಾಡಿ ಏನು ಕಷ್ಟ. No, they have done it. It's taken. ಹುಬ್ಬಳ್ಳಿ ಹತ್ತಿರ ಮಧ್ಯಾಹ್ನದ ಊಟ ಮುಗಿಸಿಕೊಂಡು ಪಣಜಿ ದಾರಿ ಹಿಡಿದ ನಂತರ ಸೂರ್ಯ ಮುಳುಗಲು ಶುರುವಾಗಿದ್ದ ಕಾಡು ದಾರಿ. ಕೆಲವೊಂದು ಕಡೆ ರಸ್ತೆ ತೀರಾ ಹದಗೆಟ್ಟು ಹೋಗಿತ್ತು.
ವಿಚಿತ್ರ ನೋಡಿ. ಆ ಕೆನ್ನೆ ನುಣುಪಿನ ಹೈವೇಲಿ ಪಂಕ್ಚರ್ಗಳಾದವು. ಈ ಕಚ್ಚಾ ರಸ್ತೆಯಲ್ಲಿ ಒಂದೂ ಇಲ್ಲ. ಆದರೆ ಆ ಸ್ಪೀಡು ಇಲ್ಲಿ ಮೇಂಟೈನ್ ಮಾಡೋದು ಕಷ್ಟ. ಕರ್ನಾಟಕದ ಗಡಿ ದಾಟುವಷ್ಟರಲ್ಲಿ ಬೆನ್ನು ಮೂಳೆ ಕಥೆ ಹೇಳೋದಕ್ಕೆ ಶುರು ಮಾಡಿರುತ್ತೆ. ನಂತರ ರಸ್ತೆ ಪರವಾಗಿಲ್ಲ. ಅಂತೂ ಇಂತೂ ಪಣಜಿ ತಲುಪಿದಾಗ 11 ಗಂಟೆ ಸಮಯ. ಆ ಖುಷಿಯಲ್ಲಿ ಕಲ್ಲಂಗೋಟ್ ಬೀಚ್ಗೆ ಹೋಗಿ ಪಾರ್ಟಿ ಮಾಡುವಷ್ಟು ಫ್ರೆಶ್ ಆಗಿದ್ರು ಹುಡುಗರು. ಆ ದೃಶ್ಯಗಳನ್ನೆಲ್ಲ ಇಲ್ಲಿ ತೋರಿಸೋದಕ್ಕಾಗಲ್ಲ. ಸರಿಯಾಗಿ ಲೆಕ್ಕ ಹಾಕಿದ್ರೆ ಕರೆಕ್ಟಾಗಿ 16 ತಾಸುಗಳ ರೈಡು. ತಿಂಡಿಗೆ, ಊಟಕ್ಕೆ, ಟೀ ಬ್ರೇಕ್ಗಳ ನಂತರ ಗೋವಾ ತಲುಪಿದ್ರೆ ಒಂದು ಪಾರ್ಟಿ ಮಾಡುವಷ್ಟು ಉತ್ಸಾಹ ಇತ್ತು ರೈಡರ್ಗಳಲ್ಲಿ. ಪಾರ್ಟಿ ಮುಗಿದ ನಂತರ ಮಾತ್ರ ಗಡದ್ದು ನಿದ್ದೆ. ಬೆಳಗ್ಗೆದ್ದು ರೈಡರ್ ಮೇನಿಯಾ ಇವೆಂಟಿಗೆ ಹೊರಡಬೇಕು. ಅಲ್ಲಿ ನಮ್ಮ ಎಂಟ್ರಿ ಮಾತ್ರ ಅವಿಸ್ಮರಣೀಯವಾಗಿತ್ತು. ಒಂದು ಸಣ್ಣ ಬ್ರೇಕ್ನ ನಂತರ ಅದು ಹೇಗಿತ್ತು ಅನ್ನೋದನ್ನು ನೀವೇ ನೋಡಿ.